ಈ ವರ್ಕೌಟಲ್ಲಿ ನಾನು ಸ್ಮಿತ್ ಮಿಷಿನ್ ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡೋದು. ನಿಮ್ಮ ಬಾಡಿ ಬೆಂಡ್ ಆಗಿರಲಿ, ಕೈ ಹಿಡಿದು ಸ್ಟ್ರೈಟ್ ಇರಲಿ, ಕೋರ್ ಟೈಟ್ ಇರಲಿ. ಸೊ ನಮಸ್ಕಾರ ಗುರು, ಮತ್ತೊಂದು ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮೆಲ್ಲರ ಹತ್ರನೂ ಸಾರಿ ಕೇಳಬೇಕು. ಇಷ್ಟು ದಿನ ನಾನು ಆಲ್ಮೋಸ್ಟ್ ಒಂದು ವಾರದಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಈಗ ನಮ್ಮ ಆಡಿಯನ್ಸ್ ಎಲ್ಲ ಏನು ಅನ್ಕೊತಾ ಇದ್ದಾರೆ ಅಂದರೆ, ಏನು ಇವನಿಗೊಂದು 100K ಸಬ್ಸ್ಕ್ರೈಬರ್ ಇದ್ದಾರೆ, ಒಂದು ವೀಡಿಯೋ ಹಾಕಿಲ್ಲ ಅಂದರೆ ನಾವೆಲ್ಲ ಬೇಜಾರು ಮಾಡ್ಕೊಬಿಡ್ತೀವಿ ಅಂತ ಅನ್ಕೊತಾ ಇದ್ದಾರೆ. ಆ ಥರ ಏನಿಲ್ಲ. ನಿಮ್ಮ ಆಶೀರ್ವಾದ ಖಂಡಿತವಾಗ್ಲೂ ಇದೇ ರೀತಿ ಇದ್ದರೆ, ಸಪೋರ್ಟ್ ಇದ್ದರೆ ಒಂದಲ್ಲ ಒಂದಿನ ಅದು ಆಗುತ್ತೆ. ನೀವು ತಮ್ಮನೇಲಿ ನೋಡಿ ನಿಮ್ಮೆಲ್ರಿಗೂ ಆಗಲೇ ಗೊತ್ತಾಗಿರುತ್ತೆ ಇವತ್ತೇನು ವೀಡಿಯೋ ಅಂತ. ಇವತ್ತು ನಂದು ಪುಷ್ ವರ್ಕೌಟ್ ಇದೆ. ಅಪ್ಪರ್ ಚೆಸ್ಟು ಮತ್ತು ಫ್ರಂಟ್ ಡೆಲ್ಟ್ಸ್ನ ಟ್ರೈನ್ ಮಾಡ್ತಾ ಇದ್ದೀನಿ. ಸೊ ಏನೇನೆಲ್ಲ ವರ್ಕೌಟ್ ಮಾಡ್ತೀನಿ ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಲೈಟಾಗಿ ವಾರ್ಮ್ ಅಪ್ ಮಾಡೋಣ. ಸೊ ನೀವು ಅಷ್ಟೇ ನಿಮ್ಮ ವರ್ಕೌಟ್ಗಿಂತ ಮುಂಚೆ ವಾರ್ಮ್ ಅಪ್ನ ಮಿಸ್ ಮಾಡದೆ ಮಾಡಿ. ಅದರಿಂದ ನಿಮ್ಮ ಮಸಲ್ ಕ್ರ್ಯಾಂಪು ಕಮ್ಮಿ ಆಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಎಕ್ಸಸೈಸ್ ಬಂದ್ಬಿಟ್ಟು ಇಂಕ್ಲೈನ್ ಬಾರ್ಬೆಲ್ ಪ್ರೆಸ್ಸು. ಇದಕ್ಕೆ ನಾನು ಸ್ಮಿತ್ ಮಿಷಿನ್ ಯೂಸ್ ಮಾಡ್ತಾ ಇದ್ದೀನಿ, ಸೊ ದಟ್ ಮೋರ್ ಎಫೆಕ್ಟಿವ್ ಇರುತ್ತೆ ಅಂತ. ಸೊ ದಟ್ ನೀವು ನೋಡ್ತಾ ಇರ್ಬೋದು, ನಾನು ಪ್ರತಿಯೊಂದು ರೆಪಿಟೇಷನಲ್ಲೂ ಎಷ್ಟು ಸ್ಲೋ ಆಗಿ ರೆಪ್ ಮಾಡ್ತಾ ಇದ್ದೀನಿ ಅಂತ. ನೀವೆಷ್ಟು ಸ್ಲೋ ಆಗಿ ನಿಮ್ಮ ಕೌಂಟ್ನ ತಗೊತೀರಾ ಅಷ್ಟು ನಿಮ್ಮ ಮಸಲ್ ಮೇಲೆ ಎಫೆಕ್ಟ್ ಜಾಸ್ತಿ ಇರುತ್ತೆ. ಸೊ ನೀವು ಅಷ್ಟೇ ನಿಮ್ಮ ವರ್ಕೌಟ್ ಮಾಡಬೇಕಾದ್ರೆ ಸ್ಲೋ ರೆಪಿಟೇಷನ್ ಇರಲಿ, 1 ಬ್ರೆತ್ 1 ರೆಪ್, ಇದನ್ನು ಪ್ರಾಕ್ಟೀಸ್ ಮಾಡಿ. ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಒಂದ್ಸರಿ ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೇನೆ ಗೊತ್ತಾಗುತ್ತೆ. ಸೊ ಸೆಕೆಂಡ್ ವರ್ಕೌಟ್ ಬಂದ್ಬಿಟ್ಟು ಇನ್ಕ್ಲೈನ್ ಡಂಬಲ್ ಪ್ರೆಸ್ಸು. ನೀವು ಯಾವುದೇ ವರ್ಕೌಟ್ ಮಾಡಬೇಕಿನ್ನ ಮುಂಚೆ ಫಾರ್ಮ್ ಕರೆಕ್ಟಾಗಿದೆಯಾ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಫಾರ್ಮ್ ಕರೆಕ್ಟಾಗಿಲ್ಲ ಅಂದರೆ ನೀವು ಎಷ್ಟೇ ವರ್ಕೌಟ್ ಮಾಡಿದ್ರು, ಎಷ್ಟೇ ವೆಯ್ಟ್ ಹೊಡೆದ್ರು ಅದು ವೇಸ್ಟು. ಆ್ಯಂಡ್ ಚಾನ್ಸಸ್ ಆಫ್ ಇಂಜುರೀಸು ತುಂಬಾ ಜಾಸ್ತಿ ಇರುತ್ತೆ. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಡಂಬಲ್ನ ನಾನು 45 ಡಿಗ್ರಿಲಿ ಇಟ್ಕೊಂಡು ಹೊಡಿತಾ ಇದ್ದೀನಿ. ಸೊ ದಟ್ ಸ್ಟ್ರೈಟ್ ಕೆಳಗಡೆ ಹೋಗಬೇಕು. ಯಾವುದೇ ಆಗಲಿ ನಿಮ್ಮ ಅಪ್ಪರ್ ಚೆಸ್ಟಿಗೆ ನೀವು ಟ್ರೈನ್ ಮಾಡಬೇಕಾದ್ರೆ ನಿಮ್ಮ ಡಂಬಲ್ಸು 45 ಡಿಗ್ರಿ ಆ್ಯಂಗಲಲ್ಲಿ ಇರಬೇಕು. ಆ್ಯಂಡ್ ಮೋರ್ ಓವರು ಇಲ್ಲೂ ಅಷ್ಟೇ ನೀವು ಅಬ್ಸರ್ವ್ ಮಾಡ್ಬೋದು, ಸ್ಲೋ ರೆಪಿಟೇಷನ್. ಎಷ್ಟು ಸ್ಲೋ ಆಗಿ ನೀವು ಕೌಂಟ್ ತೊಗೊಂತೀರಾ ಅಷ್ಟು ನಿಮ್ಮ ಮಸಲ್ ಮೇಲೆ ಎಫೆಕ್ಟ್ ಇರುತ್ತೆ. ಯಾವತ್ತೇ ಆಗಲಿ ಈಗೋ ಲಿಫ್ಟಿಂಗ್ ಮಾತ್ರ ಮಾಡೋಕ್ಕೆ ಹೋಗ್ಬಿಡಿ. ಯಾರೋ ಪಕ್ಕದವರು ನಿಮ್ಗಿನ್ನ ವೆಯ್ಟ್ ಜಾಸ್ತಿ ಹೊಡಿತಾ ಇದ್ದಾರೆ ಅಥವಾ ನನಗಿನ್ನ ಒಂದು ಕೌಂಟ್ ಜಾಸ್ತಿ ಹೊಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎರರಮೀರಿ ವೆಯ್ಟ್ ತೊಗೊಂಬಿಟ್ಟು ಹೆಂಗಂದ್ರೆ ಹಂಗೆ ಹೊಡೆದ್ಬಿಟ್ಟು ಸುಮ್ಮನೆ ಮಸಲ್ನೆಲ್ಲ ಇಂಜುರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಒಂದು ಸರಿ ನಿಮ್ಗೇನೋ ಮಸಲ್ಸ್ ಇಂಜುರಿ ಆಯಿತು ಅಂದರೆ ಅದು ರಿಕವರಿ ಆಗೋಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಅದ್ರ ಬದಲು ಕಡಿಮೆ ವೆಯ್ಟ್ ಆದರೂ ಪರವಾಗಿಲ್ಲ, ಕರೆಕ್ಟ್ ಫಾರ್ಮಲ್ಲಿ ಹೊಡೀರಿ. ಸೊ ದಟ್ ಅದು ಮೋರ್ ಎಫೆಕ್ಟಿವ್ ಆಗಿರುತ್ತೆ, ಆದಷ್ಟು ಬೇಗ ನಿಮಗೆ ರಿಸಲ್ಟ್ ಸಿಗುತ್ತೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನಾನು ಎಷ್ಟು ಸ್ಲೋ ಆಗಿ ಹೊಡಿತಾ ಇದ್ದೀನಿ ಅಂತ. ಆ್ಯಂಡ್ ಮೋರ್ ಓವರ್ ಅದು ವೆಯ್ಟ್ ಜಾಸ್ತಿ ಇದೆ ಬಿಡಿ, ಬಟ್ ಕರೆಕ್ಟ್ ಫಾರ್ಮಲ್ಲಿ ಹೊಡೀರಿ. ಸೊ ಲಾಸ್ಟ್ ಎಕ್ಸಸೈಸ್ ಬಂದ್ಬಿಟ್ಟು ಕೇಬಲ್ ಲೋ ಟು ಹೈ. ಇದರಲ್ಲಿ ಸೂಪರ್ ಸೆಟ್ ಮಾಡ್ತೀನಿ ನಾನು. ಸೊ ದಟ್ ಈ ವರ್ಕೌಟ್ ಆಗಿದ ತಕ್ಷಣ ಇಮಿಡಿಯೇಟು ಪುಷಪ್ಸ್ನ ಮಾಡ್ತೀನಿ. ಸೊ ಈ ವರ್ಕೌಟ್ ಮಾಡ್ಬೇಕಾದ್ರೆ ನೀವು ಒಂದು ಅಬ್ಸರ್ವ್ ಮಾಡಬೇಕು, ನಿಮ್ಮ ಲೋವರ್ ಬ್ಯಾಕು ಸ್ವಲ್ಪ ಸ್ಟ್ರೈಟ್ ಇರಲಿ, ಆಮೇಲೆ ಕೋರು ತುಂಬ ಟೈಟಾಗಿ ಇಟ್ಕೊಳ್ಳಿ. ಸೊ ದಟ್ ಸ್ಲೋ ರೆಪಿಟೇಷನ್ ಇರಲಿ. ನೀವು ಅಬ್ಸರ್ವ್ ಮಾಡ್ಬೋದಲ್ಲಿ ನೋಡಿ, 1 2 ಈ ಥರ ಸ್ಲೋ ರೆಪ್ ಇರಲಿ. ಸೊ ದಟ್ ಇಮಿಡಿಯೇಟ್ ಬಂದು ಪುಷಪ್ಸು. ನೀವು ಪುಷಪ್ಸ್ ಮಾಡ್ಬೇಕಾದ್ರೆ ಕೌಂಟ್ ಇಟ್ಕೊಂಬಿಡಿ. ಮ್ಯಾಕ್ಸಿಮಮ್ ನಿಮ್ಗೆ ಎಷ್ಟು ರೆಪಿಟೇಷನ್ ಆಗುತ್ತೆ ಅಷ್ಟು ಮಾಡಿ. ನೆಗೆಟಿವ್ ರೆಪ್ಸ್ ಆದರೂ ತಲೆ ಕೆಡಿಸ್ಕೊಂಬಿಡಿ, ಬಟ್ ಆದಷ್ಟು ಸ್ಲೋ ರೆಪ್ನ ಕೌಂಟ್ ಮಾಡಿ. ಆ್ಯಂಡ್ ಮೋರ್ ಓವರ್ ಇದು ತುಂಬ ಅಂದರೆ ತುಂಬಾ ಎಫೆಕ್ಟಿವ್ ಇರುತ್ತೆ. ಮಿಸ್ ಮಾಡದೆ ಈ ವರ್ಕೌಟ್ನ ಒಂದ್ಸರಿ ಟ್ರೈ ಮಾಡಿ ನೋಡ್ಗುರು, ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಹಂಗೇನಾದ್ರು ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಒಂದು ಟೈಪ್ ಮಾಡಿ. ಸೊ ನೆಕ್ಸ್ಟ್ ವರ್ಕೌಟ್ ಬಂದ್ಬಿಟ್ಟು ಶೋಲ್ಡರ್ ಪ್ರೆಸ್ಸು. ನಾನು ಫ್ರಂಟ್ ಡೆಲ್ಟ್ಸ್ನ ಟ್ರೈನ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಅಪ್ಪರ್ ಚೆಸ್ಟ್ ಟ್ರೈನ್ ಮಾಡಿರೋದ್ರಿಂದ ಸೊ ಇವಾಗ ನಾನು ಫ್ರಂಟ್ ಡೆಲ್ಟ್ಸ್ನ ಟ್ರೈನ್ ಮಾಡಿದ್ರೆ ಸೊ ದಟ್ ಪಂಪ್ ಚೆನ್ನಾಗಾಗುತ್ತೆ ಆ್ಯಂಡ್ ಮೋರ್ ಎಫೆಕ್ಟಿವ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಮಿತ್ ಮಿಷಿನು. ಸೊ ನೀವಲ್ಲಿ ಅಬ್ಸರ್ವ್ ಮಾಡ್ಬೋದು, ನಾನು ವರ್ಕೌಟಲ್ಲಿ ತುಂಬ ಅಂದರೆ ತುಂಬ ಸ್ಲೋ ಆಗಿ ಮಾಡ್ತಾ ಇದ್ದೀನಿ. 1 ಬ್ರೆತ್ತು 1 ರೆಪಿಟೇಷನು. ಇದನ್ನು ಪ್ರಾಕ್ಟೀಸ್ ಮಾಡಿ, ಫ್ಯೂಚರಲ್ಲಿ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಇಲ್ಲಿ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಅದಕ್ಕೋಸ್ಕರ ಆ ಥರ ನಿಮ್ಗೆ ಅನ್ನಿಸ್ತಾ ಇದೆ. ನಮಗೆ ಸ್ಲೋ ಆಗಿ ಮಾಡು ಅಂತ ಹೇಳ್ಬಿಟ್ಟು ಇವನೇನು ಹಿಂಗೆ ಹೊಡಿತಾವನೆ ಅಂತ ಅಣ್ಣ ತಮ್ಮಂದರು ದಯವಿಟ್ಟು ಬಂದು ಕಮೆಂಟ್ ಬಾಕ್ಸಲ್ಲಿ ಬೈಬಿಟ್ರಿ, ಆಯಿತಾ. ಸೊ ನೆಕ್ಸ್ಟ್ ವರ್ಕೌಟ್ ಬಂದ್ಬಿಟ್ಟು ಡಂಬಲ್ ಫ್ರಂಟ್ ರೈಸು, ಅದಾದಮೇಲೆ ಪ್ಲೇಟ್ ಫ್ರಂಟ್ ರೈಸು. ಇದು ಬಂದು ಸೂಪರ್ ಸೆಟ್ ಆಗಿರುತ್ತೆ. ಈ ವರ್ಕೌಟಲ್ಲಿ ನೀವು ಅಬ್ಸರ್ವ್ ಮಾಡಿ, ಫಸ್ಟು ನಾನು ಸಿಂಗಲ್ ಆರ್ಮ್ ಮಾಡ್ತೀನಿ, 2 ಸೈಡು 7 ಕೌಂಟ್ಸು.
ಅದಾದಮೇಲೆ ಡಬಲ್ ಆರ್ಮ್, ಅದು 7 ಕೌಂಟ್ಸು. ಸೊ ಇಮಿಡಿಯೇಟು ಅದು ಮುಗ್ದಿದ ತಕ್ಷಣ ಪ್ಲೇಟ್ ರೈಸಸ್ಸು. ಸೊ ಸೇಮ್ ವರ್ಕೌಟೇ, ಬಟ್ ಯೂಸಿಂಗ್ ಪ್ಲೇಟ್ಸು. ಅದು ಅಷ್ಟೇ ಸೇಮ್ 7 ಕೌಂಟ್ಸು. ಇಲ್ಲಾಂದರೆ ಮ್ಯಾಕ್ಸಿಮಮ್ ರೆಪ್ಪು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು. ನಾನು ಸೂಪರ್ 7 ಮಾಡ್ತಾ ಇರೋದ್ರಿಂದ ಎಲ್ಲ 7 ಕೌಂಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇದಾಗಿತ್ತು ನನ್ನ ಮಂಡೇ ಪುಷ್ ವರ್ಕೌಟ್ ರೂಟೀನು. ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಕಲ್ತ್ಕೋತೀನಿ. ಇನ್ನು ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನೋಡಿ, ಆಲ್ರೆಡಿ ಸುಮ್ಮನೆ ಹೋಯ್ತಾ ಇದ್ದೀರಾ ತಾನೇ. ಇಷ್ಟೊಂದೆಲ್ಲ ವೀಡಿಯೋ ಮಾಡಿದ್ದೀನಿ, ನನಗೆ ಗೊತ್ತಿರೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಹೋಯ್ತಾ ನನ್ನ ಸಬ್ಸ್ಕ್ರೈಬ್ ಬಟನ್ ಐತಲ್ಲ, ಅದನ್ನು ಹಂಗೆ ಒತ್ಬಿಟ್ಟು ಹೋಗ್ಬಿಡಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಬೈಕನ್ನು ಒತ್ಬಿಡಿ. ನಾನು ಏನಾರು ಹಾಕಿದಾಗ ನಿಮ್ಗೊಂದು ಬೆಲ್ ಬರುತ್ತೆ.